ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ವೆಲ್ಕಮ್ ಟು ಮಣಿ ಪುನೀತ್ ವ್ಲಾಗ್ಸ್. ಇದು ನಮ್ಮನೆ ಭಾನುವಾರದ ಪೂಜೆ. ಅಂದರೆ ನಮಗೆ ಭಾನುವಾರನೇ ವಾರ, ಮನೆ ದೇವ್ರ ವಾರ. ಹಾಗಾಗಿ ಅವತ್ತು ಬೆಳಗ್ಗೆ ಬೇಗ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸಿದೆ. ಬಾಗಿಲಿಗೆ ಒಂದು ರಂಗೋಲಿ, ಹೊಸ್ತಿಲ ಹತ್ರ ಒಂದು ರಂಗೋಲಿ ಹಾಕಿದೆ. ನಮ್ಮ ಮನೆ ಇವತ್ತು ಬೆಳಗ್ಗೆ 7:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ನೋಡಿ, ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮುಗ್ದಿದೆ. ನಮ್ಮ ಗಿಡದಲ್ಲಿ ತುಂಬ ಹೂ ಬಿಟ್ಟಿದ್ವು, ದಾಸವಾಳ ಮತ್ತು ಗುಲಾಬಿ ಎಲ್ಲ. ಅದೆಲ್ಲನೂ ದೇವ್ರ ಫೋಟೋಗೆ ಮುಡಿಸಿ ಅದನ್ನು ನೋಡೋದೇ ಒಂದು ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವತ್ತಿನ ಪೂಜೆ. ನನಗಂತೂ ತುಂಬ ಖುಷಿಯಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದು ಅಂದರೆ. ಹಾಗೆ ಬೇಗ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡೋಣ ಅಂತ ಮಾಡ್ತಿದ್ದೆ. ಫಸ್ಟಿಗೆ ನಾನಿಲ್ಲಿ ಅನ್ನ ಮತ್ತು ಹೆಸರು ಬೇಳೆ, ಕಡಲೆಬೇಳೆ ಬೇಳೆ ಎಲ್ಲನೂ ಕುಕ್ಕರಲ್ಲಿ ವಿಷಲ್ ಹಾಕಿಸಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಖಾರ ಪೊಂಗಲ್ಗೆ ಸ್ವಲ್ಪ ರೈಸ್ ತೊಗೊಂಡು ಮತ್ತು ನನ್ನ ಮಗನಿಗೆ ಸಿಹಿ ಪೊಂಗಲ್ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ನನಗಿಲ್ಲಿ ಮತ್ತು ನಮ್ಮ ಯಜಮಾನರಿಗೆ ಖಾರ ಪೊಂಗಲ್ಗೆ ನಾನಿಲ್ಲಿ ಶುಂಠಿ, ಹೆಚ್ಕೊಂಡಿರೋಂಥ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸಾಸಿವೆ, ಹಾಗೆ ಕಾಯಿ ಪೀಸಸ್ಸು, ಕರಿಬೇವಿನ ಸೊಪ್ಪು ಇದೆಲ್ಲನೂ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ, ಉಪ್ಪಿನ ಪುಡಿ ಹಾಕ್ಕೊಂಡು ಅನ್ನ ಮಿಕ್ಸ್ ಮಾಡಿ ಖಾರ ಪೊಂಗಲ್ ಮಾಡಿಕೊಂಡೆ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿದೆ. ಬೆಳಗ್ಗೆ ತಿಂಡಿ ಇದಾಗಿತ್ತು. ನೆಕ್ಸ್ಟು ನಮ್ಮನೆ ನೇರಳೆ ಹಣ್ಣು ತಂದಿದ್ದರು, ಅದನ್ನು ತಿಂದ್ವಿ. ಒಂದು 11-12 ಗಂಟೆ ಆಗಿತ್ತು. ಅದನ್ನು ನೀಟಾಗಿ ತೊಳೆದು ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನಿಮಗೂ ನೋಡ್ತಿದ್ರೆ ಬಾಯಿ ನೀರು ಬರ್ತಿದೆ ಅಲ್ವಾ? ಏನೇ ಆಗಲಿ, ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನು ತಿಂದ್ಬಿಡ್ಬೇಕು. ಹಾಗೆ ಮಧ್ಯಾಹ್ನ ಕಡಲೆಕಾಯಿ ತಂದಿದ್ದರು. ನೋಡಿ, ಇಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ, ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ. ಮಧ್ಯಾಹ್ನ ಕಡಲೆಕಾಯಿ ತಿಂದು ಹಾಗೆ ಬೆಳಗ್ಗೆ ಮಾಡಿದ ಖಾರ ಪೊಂಗಲ್, ಸಿಹಿ ಪೊಂಗಲ್ ಅದೇ ಇತ್ತು. ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡ್ವಿ. ಇನ್ನು ಸಂಜೆಗೆ ಚಿಕನ್ ಮತ್ತು ಮಟನ್ ತಂದಿದ್ದರು, ಅದನ್ನು ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ವಿ. ಬನ್ನಿ, ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಕಡಲೆಕಾಯಿ ಟೆಸ್ಟ್ ಮಾಡ್ತಾಯಿದ್ದೀನಿ ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಮಡಿಕೆಯಲ್ಲಿ ಮಾಡಿದ್ದೆ ಚಾಪ್ಸು. ಹಾಗೆ ಇಲ್ಲಿ ಮಟನ್ ಸಾಂಬಾರು ಮಾಡಿದ್ದೀನಿ. ಸಂಜೆ ಊಟ ಇದಾಗಿತ್ತು. ಇದು ನನ್ನ ಒಂದು ದಿನದ ರುಟೀನ್ ವ್ಲಾಗ್. ಹೀಗಾಗಿತ್ತು ನನ್ನ ಒಂದು ದಿನದ ವ್ಲಾಗ್. ಊಟ ಮಾಡಿ ಈ ದಿನ ಭಾನುವಾರ ನಾವು ದಿನ ಎಂಡ್ ಮಾಡಿದ್ವಿ. ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮಾತ್ರ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.